ಇವತ್ತು ಸಂಕಷ್ಟಹರ ಗಣಪತಿ ಚೌತಿ ಇದೆ. ಇವತ್ತು ಚೌತಿ ಮಾಡಿದರೆ ತುಂಬ ಒಳ್ಳೆಯದು. ತಿಂಗಳಲ್ಲಿ ಒಂದು ಚೌತಿ ಬರುತ್ತೆ, ಹುಣ್ಣಿಮೆ ಆದ 4 ದಿನಕ್ಕೆ ಬರುತ್ತೆ. ಈ ಚೌತಿಯ ಮಹತ್ವ ಏನು, ಯಾವ ರೀತಿ ಪೂಜೆ ಮಾಡಬೇಕು, ಮತ್ತು ಇದಕ್ಕೆ ಒಂದು ಕಥೆ ಇದೆ. ನೀವು ಪೂಜೆ ಮಾಡಿದರೂ ಕೂಡ ಕೇಳಬೇಕು, ಮಾಡದೇ ಇದ್ದರೂ ಕೂಡ ಕೇಳಿದ್ರೆ ತುಂಬ ಒಳ್ಳೆಯದು. ನೀವು ಕೇಳಿದ್ರೆ ಮಾಡಿದಷ್ಟೇ ಪುಣ್ಯನ ನೀವು ಪಡ್ಕೋತೀರ, ಮಾಡಿದ್ರೂ ಕೂಡ ಇದನ್ನು ಕೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಚೌತಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಹುಣ್ಣಿಮೆ ನಂತರ 4ನೇ ದಿನ ಸಂಕಷ್ಟಹರ ಚತುರ್ಥಿ ಆಚರಿಸಲಾಗುತ್ತದೆ. ವ್ರತ ಕೈಗೊಳ್ಳುವವರು ಅಂದು ವಿಘ್ನ ನಿವಾರಕನನ್ನು ಸ್ತುತಿಸುತ್ತಾ ಪೂಜಿಸುತ್ತಾ ಉಪವಾಸವಿದ್ದು ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪಹಾರ ಸೇವಿಸುತ್ತಾರೆ. ಅದು ಉಪ್ಪಿಲ್ಲದ ಉಪಹಾರ. ಚೌತಿ ವ್ರತ ಮಾಡುವವರು ವರ್ಷಕ್ಕೆ 12 ವಿಶೇಷ ಚತುರ್ಥಿಗಳಿರುತ್ತವೆ. ಅದರಲ್ಲಿ ಮಾರ್ಗಶಿರ ಮಾಸದ ಅಕೃತ ಸಂಕಷ್ಟ ಚತುರ್ಥಿ ಕೂಡ ಒಂದು. ಹಿಂದೂ ಧರ್ಮದಲ್ಲಿ ಅಕೃತ ಸಂಕಷ್ಟಹರ ಚತುರ್ಥಿಗೆ ಬಹಳ ಮಹತ್ವವಿದೆ. ಈ ದಿನವನ್ನು ಗಣೇಶನನ್ನು ಪೂಜಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಈ ದಿನ ಉಪವಾಸ ಆಚರಿಸಿ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಗಣೇಶನು ಭಕ್ತರ ಜೀವನದಿಂದ ಅಡೆತಡೆಗಳನ್ನು ನಿವಾರಿಸಲು ಹೆಸರುವಾಸಿಯಾಗಿದ್ದಾನೆ. ಆದ್ದರಿಂದಲೇ ಅವನನ್ನು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ. ಗಣೇಶನನ್ನು ಮಂಗಳಮೂರ್ತಿ ಎಂದು ಕರೆಯಲಾಗುತ್ತದೆ. ಅದೃಷ್ಟದ ದೇವರು ಎಂದು ನಂಬಲಾಗಿದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾರು ಅತ್ಯಂತ ಶ್ರದ್ಧೆ ಮತ್ತು ಸಮರ್ಪಣಾ ಭಾವದಿಂದ ಆಚರಿಸುವರೋ ವಕ್ರತುಂಡನು ಅವರ ಜೀವನದಿಂದ ಎಲ್ಲ ಕಷ್ಟಗಳನ್ನು ಮತ್ತು ದುರಾದೃಷ್ಟಗಳನ್ನು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ. ಸಂತಾನವಿಲ್ಲದವರಿಗೆ ಗಣೇಶನು ಸಂತಾನ ಫಲ ನೀಡುತ್ತಾನೆ. ಇದರ ಪೂಜಾ ವಿಧಿವಿಧಾನಗಳು: ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮಡಿಯಾಗಬೇಕು. ನಂತರ ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಗಣೇಶನ ವಿಗ್ರಹಕ್ಕೆ ಹೂವು, ಗರಿಕೆ, ಬಿಳಿ ಎಕ್ಕದ ಹೂಗಳಿಂದ ಅಲಂಕರಿಸಿ ನೈವೇದ್ಯ ಇಟ್ಟು ಧೂಪ ದೀಪಗಳಿಂದ ಪೂಜಿಸಿ ಓಂ ಘಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಗಣೇಶನ ವಿವಿಧ ಹೆಸರುಗಳನ್ನು ಪಠಿಸಿ ನಂತರ ಗಣೇಶನಿಗೆ ಆರತಿ ಮಾಡಬೇಕು. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಂತ್ರವನ್ನು ಉಚ್ಚರಿಸುವ ಮೂಲಕ ಗಣೇಶನನ್ನು ಪೂಜೆ ಮಾಡಬೇಕು. ಇಂದು ಉಪವಾಸ ಇರಬೇಕು. ಸಂಪೂರ್ಣ ಉಪವಾಸ ಇರಲು ಆಗದವರು ಹಾಲು, ಹಣ್ಣುಗಳನ್ನು ಸೇವಿಸಬಹುದು. ಸಂಜೆ ಕೂಡ ಗಣೇಶನನ್ನು ಪೂಜಿಸಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ರಾತ್ರಿ ಚಂದ್ರೋದಯದ ನಂತರ ಮತ್ತೆ ಗಣೇಶನಿಗೆ ಆರತಿ ಬೆಳಗಿ ಪ್ರಾರ್ಥಿಸಿ ಫಲಹಾರ ಸೇವಿಸಿ. ಬೆಳಿಗ್ಗೆ ಪ್ರಾರ್ಥನೆಗಿಂತ ಸಂಜೆಯ ಪ್ರಾರ್ಥನೆ ತುಂಬ ಒಳ್ಳೆಯದು. ಚೌತಿ ವ್ರತ ಮಾಡಿದವರು ಮತ್ತು ಮಾಡುವುದಕ್ಕೆ ಆಗದಿದ್ದವರು ಕೂಡ ಈ ಕಥೆ ಕೇಳಿದರೆ ಪೂಜೆ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಆ ಕಥೆಯನ್ನು ಈಗ ಕೇಳೋಣ ಬನ್ನಿ. ಶಿವಪುತ್ರನಾದ ಗಣಪತಿಯು ಪಾರ್ವತೀ ದೇವಿಗೆ ಹೇಳುತ್ತಾನೆ, ಜನನಿಯೇ, ಮಾರ್ಗಶಿರ ಮಾಸದಲ್ಲಿ ನನ್ನನ್ನು ಅಕುರತ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಶಕ್ತಿಯಾನುಸಾರ ಕಡುಬು, ಆಂಬೋಡೆ, ಪಂಚಕಜ್ಜಾಯಗಳನ್ನಿಟ್ಟು ಪೂಜಿಸಿದಲ್ಲಿ ಸಕಲ ವಾಮಾಚಾರ ಪ್ರಯೋಗ, ಅಭಿಚಾರ ಪ್ರಯೋಗ, ಬ್ರಾಹ್ಮಣ ಶಾಪಗಳನ್ನು ನಿವಾರಿಸುವೆ. ಈ ಕುರಿತಾದ ಕೃತಯುಗದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ, ಕೇಳು. ಹಿಂದೆ ಕೃತಯುಗದಲ್ಲಿ ಮಹಾವಿಷ್ಣುವು ರಾಮಾವತಾರ ತಾಳಿದನು. ಅಂತೆಯೇ ಲಕ್ಷ್ಮೀದೇವಿಯು ಸೀತಾದೇವಿಯಾಗಿ ಜನಿಸಿದಳು. ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು. ಪುತ್ರ ಶೋಕ ಅನುಭವಿಸದೆ ಆ ಶಾಪವಾಗಿತ್ತು. ತತ್ಪರಿಣಾಮವಾಗಿ ರಾಮನು ಕೈಕೇಯಿಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು. ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡಿದನು. ಪತ್ನಿ ವಿಯೋಗದಿಂದ ತತ್ತರಿಸಿದ ರಾಮನಿಗೆ ಜಟಾಯು ಎಂಬ ಪಕ್ಷಿ
ರಾಜನು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಪ್ರಾಣತ್ಯಾಗ ಮಾಡಿದನು. ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಾಪಟ್ಟಣದಲ್ಲಿ ರಾವಣನ ವಶದಲ್ಲಿ ಸೀತಾಮಾತೆ ಇರುವ ವಿಷಯ ತಿಳಿದು ಬಂತು. ಅಂತೆಯೇ ಆ ದೀರ್ಘ ಸಮುದ್ರವನ್ನು ಲಂಘನ ಮಾಡುವವರಾರು? ಅಲ್ಲಿನ ವರ್ತಮಾನ ತಿಳಿಯುವುದು ಹೇಗೆ ಎಂದು ಶ್ರೀರಾಮಚಂದ್ರನು ಚಿಂತಾಕ್ರಾಂತನಾದನು. ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾತಿಯು ಆಂಜನೇಯನೇ ಈ ಮಹಾಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಕೇಳಲು, ಎಲೈ ಆಂಜನೇಯನೇ, ಸಂಕಷ್ಟನಾಶಕನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿಯ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದ್ದಲ್ಲಿ ನೀನು ತೊಡಗುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದನು. ಆಗ ಆಂಜನೇಯನು ಭಕ್ತಿಯಿಂದ ಈ ಚೌತಿ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಸಲಿ ಎಂದು ಅಭಯ ನೀಡಿದನು. ಆಗ ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರ ಲಂಘನವಗೈದು ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾದಹನ ಮಾಡಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟರ ಅಕುರತ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಇದು ಚೌತಿ ಗಣಪತಿಯ ಮಾರ್ಗಶಿರ ಮಾಸದ ಕಥೆ. ಪ್ರತಿಯೊಂದು ಮಾಸಕ್ಕೂ ಪ್ರತಿಯೊಂದು ಕಥೆ ಇದೆ. ಅಂದರೆ ಚೌತಿಯನ್ನು ಯಾರು ಮಾಡಿ ಫಲ ಪಡೆದರು ಎನ್ನುವ ಕಥೆ ಇದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ವಿಘ್ನ ನಿವಾರಕಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್, ವಾಸ್ತು ಟಿಪ್ಸ್, ಇನ್ನು ದೈವಕ್ಕೆ ಸಂಬಂಧಪಟ್ಟಿದ ಎಷ್ಟೋ ವಿಡಿಯೋಗಳಿವೆ. ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.